ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿ ನಗರದ ಜನತೆಗೆ ಇಂದಿಗೂ ಸಹ ಶುದ್ಧ ಕುಡಿಯುವಂತಹ ನೀರು ಮರೀಚಿಕೆಯಾಗಿ ಉಳಿದುಕೊಂಡಿದೆ. ಜನಬಳಕೆ ಮಾಡಿ ಚರಂಡಿಗೆ ಬಿಟ್ಟಂತಹ ನೀರನ್ನೇ ಮರಳಿ ಅಧಿಕಾರಿಗಳು ಜನರಿಗೆ ಸರಬರಾಜು ಮಾಡುತ್ತಿದ್ದಾರೆ. ಈ ನಗರದ ಜನತೆಗೆ ಅಲ್ಲಿನ ಅಧಿಕಾರಿಗಳು ಚರಂಡಿ ನೀರನ್ನು ಕುಡಿಸುತ್ತಿದ್ದಾರೆ. ಇನ್ನು ಭೀಮೆ ಓಡಲು ಸೇರುತ್ತಾ ಇರುವಂತಹ ಚರಂಡಿ ನೀರೇ ಮರಳಿ ಜನರಿಗೆ ಕುಡಿಯೋಕೆ ಸರಬರಾಜು ಆಗ್ತಿದೆ ಎನ್ನುವಂತಹ ಆರೋಪ ಕೇಳಿ ಬರುತ್ತದೆ. ಈ ಬಗ್ಗೆ TV9 ರಿಯಾಲಿಟಿ ಚೆಕ್ ಅನ್ನು ಮಾಡಿದ್ದು ಬೆಚ್ಚಿ ಬೀಳಿಸುವಂತಹ ಸಂಗತಿಗಳು ಬಟಾಬಯಲಾಗ್ತದೆ. ನಂದಿಕೂರ್ ಹತ್ರ ಏನು ನಮ್ಮದು STP ಪ್ಲಾಂಟ್ ಅಂತ ನಾವು ಕರಿತೀವಿ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ನಮಗೆ ಇಲ್ಲಿ L&T ಅವರು ಕಂಪ್ಲೇಂಟ್ ಮಾಡಿದಾಗ ನಾನು ಮೇಯರ್ ಅವರು ಮತ್ತು ನಮ್ಮ ಇಂಜಿನಿಯರ್ಸ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಕೆಲವೊಂದು ಅಂದರೆ ಫಾರ್ ಎಕ್ಸಾಂಪಲ್ ಕ್ಲೋರಿನೇಷನ್ ಇರ್ಬೋದು ಸರಿಯಾಗಿ ಆಗ್ತಿಲ್ಲ ಅಂತ ಹೇಳಿ ನಮ್ಮದು ಅಬ್ಸರ್ವೇಷನ್ ಇತ್ತು. ಸೊ ನಾವೇನು ಮಾಡಿದ್ದೀವಿ, ಫುಲ್ ಆಡಿಟೇ ಮಾಡಿಸಿದ್ದೀವಿ ಆ ಪ್ಲಾಂಟದು. ಆ ಆಡಿಟ್ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಕೋಟಿ ಖರ್ಚು ಮಾಡಿ ಕಲಬುರಗಿ ಮಹಾನಗರ ಪಾಲಿಕೆ ಏನು ಕಲಬುರಗಿ ನಗರದಲ್ಲಿ ಆ ಚರಂಡಿ ನೀರೇನಿದೆ ಅದನ್ನು ಟ್ರೀಟ್ಮೆಂಟ್ ಮಾಡಿ, ಅಂದರೆ ಅದನ್ನು ಆ ಕಲುಷಿತ ಚರಂಡಿ ನೀರನ್ನು ಏನು ಸ್ವಚ್ಛಗೊಳಿಸಿ ನದಿಗೆ ಬಿಡಬೇಕು ಅಂತೇಳಿ STP ಪ್ಲ್ಯಾಂಟನ್ನು ನಿರ್ಮಾಣ ಮಾಡಿತ್ತು. ಆದರೆ ಆ STP ಪ್ಲ್ಯಾಂಟ್ ಏನು ಸದ್ಯ ಕಳೆದ 4-5 ದಿನಗಳಿಂದ ಸ್ಥಗಿತಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಏನು ಕಲಬುರಗಿ ಮಹಾನಗರದಿಂದ ಬರ್ತಕ್ಕಂಥ ಏನು ಚರಂಡಿ ನೀರೇನಿದೆ ಆ ಚರಂಡಿ ನೀರು ಯಥಾವತ್ತಾಗಿ ಆ ಭೀಮಾ ನದಿಗೆ ಏನು ಅಂತಾರೆ ಹೋಗ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಅಂದರೆ ಸಂಪೂರ್ಣವಾಗಿ ಚರಂಡಿ ನೀರು, ಆ ಕಲುಷಿತವಾದಂಥ ನೀರು, ಈ ನೊರೆಯುಕ್ತ ನೀರು ಏನಿದೆ ಆ ದೃಶ್ಯದಲ್ಲಿ ಯಾವ ರೀತಿಯಾಗಿ ನೊರೆ ಇದೆ ಅಂತ ನೀವು ಕೂಡ ನೋಡ್ಬೋದು. ಇಂಥ ಕಲುಷಿತ ನೀರು ಅಂದರೆ ಸಂಪೂರ್ಣವಾಗಿ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟೊಂದು ದುರ್ವಾಸನೆ ಬರ್ತಿದೆ. ಇಂಥ ನೀರು ಭೀಮಾ ನದಿಗೆ ಸೇರ್ತಿದೆ. ಇದೇ ನೀರು ಏನು ರಿವರ್ಸ್ ಆಗಿ ಏನು ಕಲಬುರಗಿ ನಗರದ ಜನತೆಗೆ ಏನು ಅಂತಾರೆ ಕುಡಿಯೋಕ್ಕೆ ಸದ್ಯ ಮಹಾನಗರ ಪಾಲಿಕೆ ನೀಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಆರೋಪ ಮತ್ತು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದರೆ ಕಳೆದ ಹಲವು ದಿನಗಳಿಂದ ಕಲಬುರಗಿ ಮಹಾನಗರ ಪಾಲಿಕೆ ಏನು ಅಂತಂದರೆ ಈ ಕಲುಷಿತ ನೀರನ್ನು ಸರಬರಾಜು ಮಾಡ್ತಿದೆ ಕುಡಿಯೋಕೆ ಅನ್ನೋಂಥ ಒಂದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಖುದ್ದು TV9 ಇವತ್ತು ಆ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ. ಯಾವ ರೀತಿಯಾಗಿ ಅಂದರೆ ಕಲಬುರಗಿ ನಗರದಲ್ಲಿ ಬರ್ತಕ್ಕಂಥ ಏನು ಚರಂಡಿ ನೀರಿನಿದೆ ಆ ಚರಂಡಿ ನೀರನ್ನು ಸ್ವಚ್ಛಗೊಳಿಸಬೇಕು, ಅದನ್ನು ಫಿಲ್ಟರ್ ಮಾಡಿ ನಂತರ ಏನು ಅಂತಾರೆ ನದಿಗೆ ಬಿಡಬೇಕು ಅನ್ನೋವಂಥ ಒಂದು ನಿಯಮ ಇತ್ತು. ಆ ನಿಯಮ ಕಳೆದ ಹಲವು ದಿನಗಳಿಂದ ಏನು ಅಂತಂದರೆ ಸಾಕಷ್ಟು ಏನು ದುರುಪಯೋಗ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ ಇಲ್ಲಿ ನಡೀತಾ ಇಲ್ಲ ಅನ್ನೋವಂಥದ್ದು ಕೂಡ ಆ ದೃಶ್ಯದಲ್ಲಿ ನೀವು ನೋಡ್ಬೋದು. ಯಾಕಂತಂದರೆ STP ಪ್ಲಾಂಟ್ ಮೂಲಕ ಈ ಕಲುಷಿತ ನೀರು ಏನಿದೆ ಚರಂಡಿ ನೀರು ಅದು ಟ್ರೀಟ್ಮೆಂಟ್ ಆಗಿ ನದಿಗೆ ಸೇರಬೇಕಿತ್ತು. ಆದರೆ ಯಥೇಚ್ಛವಾದಂಥ ಏನು ಚರಂಡಿ ನೀರೇನಿದೆ ಅದು ಹಾಗೆಯೇ ಏನು ನದಿಗೆ ಹೋಗ್ತಾ ಇರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇಂಥ ಒಂದು ಕಲುಷಿತ ನೀರು ನಿಲ್ಲೋಕ್ಕೂ ಕೂಡ ಇಲ್ಲಿ ಸಾಧ್ಯ ಆಗ್ತಾಯಿಲ್ಲ. ಅಂಥ ಒಂದು ದುರ್ವಾಸನೆ ಯುಕ್ತ ನೀರು ಸದ್ಯ ಏನಂತಾರೆ ಜನತೆಗೆ ಬರ್ತಾ ಇರ್ತಕ್ಕಂಥದ್ದು. ನೇರವಾಗಿ ಇದು ಭೀಮಾ ನದಿಗೆ ಸೇರುತ್ತೆ. ಈ ಭೀಮಾ ನದಿಯಿಂದ ಏನು ರಿವರ್ಸ್ ಆಗಿ ಏನು ಕಲಬುರಗಿ ನಗರದ ಜನತೆಗೆ ಸೇರ್ತಾ ಇರ್ತಕ್ಕಂಥದ್ದು. ಸದ್ಯ ಈ ರೀತಿಯಾದಂಥ ನೀರು ಕುಡಿದು ಜನ ಬದುಕಬೇಕಾದಂಥ ಪರಿಸ್ಥಿತಿ ಕಲಬುರಗಿಯಲ್ಲಿ ನೆಲೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.